ತಾಲೂಕಿನ ಜಾಲಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹನುಮಾಪುರ ಗ್ರಾಮದಲ್ಲಿ ಅನಧಿಕೃತವಾಗಿ ತಿಪ್ಪೆ ಬಣವೆ ಹಾಕಿಕೊಂಡಿದ್ದು, ಇದರಿಂದ ಸೊಳ್ಳೆ, ನೊಣ ಒಳಗೊಂಡಂತೆ ಹಾವು, ಚೇಳುಗಳ ಕಾಟ ಹೆಚ್ಚಾಗಿದ್ದು, ಕೂಡಲೇ ಇವುಗಳನ್ನು ತೆರವುಗೊಳಿಸಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯ ಮಾರುತಿ ಡಿ ಆಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮಸ್ಥರ ಸಹಿಯೊಂದಿಗೆ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಮಲ್ಲೇಶ್ ಅವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಈ ಹಿನ್ನೆಲೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುತ್ತಿರುವುದು ಎಷ್ಟು ಸರಿ? ಕೂಡಲೇ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅನಧಿಕೃತ ತಿಪ್ಪೆ ಬಣವೆಗಳನ್ನು ತೆರವುಗೊಳಿಸಲು ಮುಂದಾಗಬೇಕು. ತಪ್ಪಿದರೆ ಹೋರಾಟ ಅನಿವಾರ್ಯ ಎಂದು ಹೇಳಿದರು. ನಾವು ಏನಂತ ಕೊಟ್ಟಿದ್ದೀವಿ ಅಂದರೆ, ಗ್ರಾಮ ಪಂಚಾಯತಿಗೆ ಅಲ್ಲಿ ತಿಪ್ಪಿಗುಂಡಿ ಮಣಿವೆಲ್ಲ ಇರೋದ್ರಿಂದ ಸಾರ್ವಜನಿಕರಿಗೆ ರೋಗಗಳು ಬರೋದ್ರಿಂದ ನಾವು ಎಲ್ಲರ ಹತ್ರ ಒಂದು 60 ಜನ 70 ಜನರ ಹತ್ರ ಅವರೆಲ್ಲ ಹೇಳಿದಕ್ಕೆ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನಾವು ಒಂದಷ್ಟು ಗ್ರಾಮ ಪಂಚಾಯತಿಗೆ ಹೋಗಿಸಿ PDO ಸಾಹೇಬ್ರಿಗೆ ಹೇಳಿದೆ. ಆಯಿತು ಮಾಡ್ತೀನಿ ಅಂತಂದು ಏನು ಕ್ರಮ ತಗೊತಾ ಇಲ್ಲ. ಕೇಳಿ ನಮಗೆ ಸಾಕಾಗಿದೆ. ಗ್ರಾಮಸ್ಥರೆಲ್ಲರೂ ಬಂದು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದನ್ನು ನಾವು ಇವ್ರು ಮಾಡ್ಲಾರ್ದಂಗೆ ಇದ್ದಾಗ, ಕೇರ್ಲೆಸ್ ಮಾಡಿದಾಗ ನಾವು ಇವ್ರ ಸಾಹೇಬ್ರ ಹತ್ರ ಬಂದೀವಿ, AD ಸಾಹೇಬ್ರ ಹತ್ರ ಬಂದೀವಿ. ಇವ್ರು ಏನಂತಾರೆ, ನಿಮ್ಮ ಗ್ರಾಮ ಪಂಚಾಯತಿ ಮಾಡತಕ್ಕದ್ದು ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ರಿ ನೀವು ಅಂತ ಇವ್ರು ಅಂತಾರೆ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಹೌದಾ? ತಕ್ಷಣ ಇದು ಶಿವ ಸಾಹೇಬ್ರ ಗಮನಕ್ಕೆ ತಂದು ತೆರವುಗೊಳಿಸ್ಬೇಕಂದು ಕೋರ್ತಿದ್ದೇವೆ. ಮತ್ತೇನಿಲ್ಲ, ಕ್ರಮ ತಗೊಳ್ಳೋದಲ್ಲಿ ನಾವು ಹೋರಾಟಕ್ಕೆ ನಿಲ್ತೀವಿ ಅಂತ ಹೇಳ್ತಿದ್ದೇವೆ.